ವಿಧಾನಸಭೆಯಲ್ಲಿ ವಿಪಕ್ಷಗಳ ಹೈ ಡ್ರಾಮಾ ನಡೆದಿದೆ. ಸ್ಪೀಕರ್ ಆಸನದ ಬಳಿ ತೆರಳಿ ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನ ನಡೆಸಿದ್ದು, ಬಜೆಟ್ನ ಪ್ರತಿಯನ್ನ ಹರಿದು ಬಿಜೆಪಿ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನ ಎಬ್ಬಿಸಿರುವಂತಹ ಹನಿ ಟ್ರ್ಯಾಪ್ ಹಾಗೆ ಮುಸ್ಲಿಂ ಮೀಸಲಾತಿ ವಿಚಾರಗಳಿವತ್ತು ವಿಧಾನಸಭಾ ಕಲಾಪದಲ್ಲಿ ಒಂದಷ್ಟು ಹೈ ಡ್ರಾಮಾಗಳಿಗೆ ಕಾರಣ ಆಗಿದೆ. ಇದೇ ಸಂದರ್ಭ ಬಜೆಟ್ ಅನುಮೋದನೆಗೆ ಮುಂದಾದಾಗ ಬಜೆಟ್ನ ಪ್ರತಿಯನ್ನ ಹರಿದು ಬಿಜೆಪಿ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಚಿವರನ್ನ ಹನಿ ಟ್ರ್ಯಾಪ್ಗೆ ಒಳಪಡಿಸಿರೋ ವಿಚಾರವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ಸದಸ್ಯರು ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭ ಸ್ಪೀಕರ್ ಮೇಲೇನೆ ಪೇಪರ್ ಹರಿದು ಎಸೆದಿದ್ದಾರೆ. ಇಂಥ ಒಂದು ಘಟನೆ ಕೂಡ ನಡೆದಿದ್ದರಿಂದಾಗಿ ಸಿಎಂ ಸಿದ್ದರಾಮಯ್ಯನವರು ಸಿಟ್ಟಾಗಿದ್ದು ಕಂಡು ಬಂತು. ಮುಸ್ಲಿಂ ಮೀಸಲಾತಿ ವಿಧೇಯಕದ ಕುರಿತು ಚರ್ಚೆ ಮಾಡೋದಕ್ಕೆ ಸರ್ಕಾರ ಮುಂದಾದಾಗ ಕೂಡ ಬಿಜೆಪಿಯ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಜೆಟ್ ಅನುಮೋದನೆಗೆ ಮುಂದಾದಾಗ ಕೂಡ ಅಡ್ಡಿಯನ್ನ ಮಾಡಿದ್ರು. ಇದರ ಜೊತೆಯಲ್ಲಿ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅನ್ನುವಂತ ವಿಚಾರವನ್ನ ಖಂಡಿಸಿ ಪ್ರತಿಭಟನೆಗಿಳಿದ್ರು. ರಾಜ್ಯ ರಾಜಕಾರಣವನ್ನ ಲಿಟ್ರಲಿ ಬೆಚ್ಚಿ ಬೀಳಿಸುವಂತಹ ಜನಪ್ರತಿನಿಧಿಗಳ ವಿರುದ್ಧದ ಬೃಹತ್ ಹನಿ ಟ್ರ್ಯಾಪ್ ಜಾಲದ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆಗೆ ಬಂತು, ಪ್ರತಿಧ್ವನಿಸಿತು. ಈ ಜಾಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷಗಳ 48 ನಾಯಕರನ್ನ ಒಳಗೊಂಡಿದೆ ಅನ್ನುವಂತಹ ಆರೋಪವನ್ನ ಕೂಡ ಏನ್ ಮಾಡ್ಲಾಗ್ತಾ ಇದೆ. ನಿನ್ನೆ ಖುದ್ದು ಸಚಿವ KN ರಾಜಣ್ಣ ಈ ಬಗ್ಗೆ ಏನ್ ಮಾತನಾಡಿದ್ರು, ಅದೇ ವಿಚಾರ ಇವತ್ತು ಕೂಡ ಕಂಟಿನ್ಯೂ ಆಯ್ತು. ಬಟ್ ಈ ಸಂದರ್ಭದಲ್ಲಿ ಸ್ಪೀಕರ್ ಅವರ ಪೀಠದ ಮೇಲೆ ಪೇಪರ್ ಅನ್ನ ಹರಿದು ಎಸೆದು ವಿಪಕ್ಷ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಂತ ಘಟನೆ ಆಯ್ತು. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸದನದ ಬಾವಿಗಿಳಿದು ವಿಪಕ್ಷ ನಾಯಕರು ಪ್ರತಿಭಟನೆಗಿಳಿದಿದ್ದಾರೆ. ಪ್ರತಿ ಬಾರಿ ಕಲಾಪದಲ್ಲಿ ಕೂಡ ಬಾವಿಗಿಳಿದು ಪ್ರತಿಭಟನೆ ಮಾಡುವಂಥದ್ದನ್ನ ನಾವು ಗಮನಿಸ್ತೀವಿ. ಆದ್ರೆ ಒಂದ್ ಹೆಜ್ಜೆ ಮುಂದೆ ಹೋಗುವಂತಹ ನಾಯಕರು ತಮ್ಮ ತಾಳ್ಮೆಯನ್ನ ಕಳೆದುಕೊಂಡು ಸದನದ ರೂಲ್ಸ್ ಅಂಡ್ ಪ್ರೊಸೀಜರ್ನ ಉಲ್ಲಂಘನೆ ಮಾಡುವಂಥದ್ದಿದೆಯಲ್ಲ, ಇದು ಖಂಡನಾರ್ಹ. ಬಟ್ ಇವತ್ತು ಕೂಡ ಅದೇ ಘಟನೆ ಮರುಕಳಿಸಿದೆ. ನಮೂದಿಸಿದ ಮೊದಲಿಗೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಇಲ್ಲ ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಪರವಾಗಿದೆ. ಕೆಳಗಡೆ ಇಳಿಸ್ರಿ. ಸರ್ಕಾರಕ್ಕೆ ಸರ್ಕಾರಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಸರ್ಕಾರ ಆಯ್ತಪ್ಪ. ಕೆಳಗಡೆ ಕೆಳಗಡೆ ಈಗ ಅಶೋಕ್ ತಿಳಿಸ್ಕೋಬೇಕಾ? ಇಳಿಸಿ ಕೆಳಗಡೆಗೆ.
ಪಾಸ್ ಆಯ್ತಲ್ಲ. ಸರ್ಕಾರಕ್ಕೆ ನೋಡಿ ಗಡಿಬಿಡಿ ಮಾಡಬೇಡಿ. ಸರ್ಕಾರಕ್ಕೆ ಬಿಲ್ ಕೊಡಿವಲ್ಲ ನೀವು. ಸರ್ಕಾರಕ್ಕೆ ಅನುಮತಿ ಕೋರುತ್ತೇನೆ. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವ ಸಭೆ ಮತ್ತೆ ಹಾಕುತ್ತೇನೆ. ಪ್ರಸ್ತಾವ ಹೇಗಿದೆ? 2020 ಸಾಲಿನ ಕರ್ನಾಟಕ ಜನವಿನಿಯೋಗ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂಡಿಸಲಾಗಿದೆ. ಬಿಲ್ ಪಾಸ್ ಆಗಬೇಕು ನಿಮಗೆ. ಬಿಲ್ ಪಾಸ್ ಮಾಡಬೇಡವಾ? ಬಿಲ್ ಪಾಸ್ ಆಗಬೇಕಲ್ಲ. ಬಿಲ್ ಪಾಸ್ ಆಗಬೇಕು ನಿಮಗೆ. ಬಿಲ್ ಪಾಸ್ ಮಾಡಬೇಡವಾ? ಬಿಲ್ ಪಾಸ್ ಆಗಬೇಕು ನಿಮಗೆ. ಬಿಲ್ ಪಾಸ್ ಮಾಡಬೇಡವಾ? ಬಿಲ್ ಪಾಸ್ ಆಗಬೇಕಲ್ಲ. ಬಿಲ್ ಪಾಸ್ ಆಗಬೇಕು ನಿಮಗೆ. ಬಿಲ್ ಪಾಸ್ ಮಾಡಬೇಡವಾ? ಬಿಲ್ ಪಾಸ್ ಆಗಬೇಕು ನಿಮಗೆ. ಬಿಲ್ ಪಾಸ್ ಮಾಡಬೇಡವಾ? ಬಿಲ್ ಪಾಸ್ ಆಗಬೇಕಲ್ಲ. ಬಿಲ್ ಪಾಸ್ ಆಗಬೇಕು ನಿಮಗೆ. ಬಿಲ್ ಪಾಸ್ ಮಾಡಬೇಡವಾ? ಬಿಲ್ ಪಾಸ್